ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಗದ್ದುಗೆ ಏರಿದ ನಂತರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅನೇಕ ಟ್ರಬಲ್ಗಳನ್ನ ಶೂಟ್ ಮಾಡಿಕೊಂಡು ಮುನ್ನುಗ್ತಾ ಇದ್ದಾರೆ. ಸಹಜವಾಗಿ ಹೇಳಿ ಕೇಳಿ ಟ್ರಬಲ್ ಶೂಟರ್ ಅಂತ ಅಂದ್ರೆ ಎಲ್ಲರ ತಲೆಯಲ್ಲಿ ಬರೋದು ಡಿಕೆ ಶಿವಕುಮಾರ್ ಅವರ ಹೆಸರು. ಒಂದೊಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಾಲು ಸಾಲು ಸವಾಲುಗಳಿತ್ತು. ಅದು ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಆಗಿರ್ಬೋದು. ಈ ಎಲ್ಲ ಹಂತವನ್ನ ಕ್ರಾಸ್ ಮಾಡಿಕೊಂಡು ಮುಖ್ಯಮಂತ್ರಿಗಳು ಮುಂದೆ ಹೋಗ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಅವರ ಮುಂದೆ ಸಾಕಷ್ಟು ಚಾಲೆಂಜಸ್ ಇದೆ, ಜೊತೆಗೆ ಸಾಕಷ್ಟು ಟಾರ್ಗೆಟ್ಗಳಿದೆ, ಟಾಸ್ಕ್ ಇದೆ. ಆ ಎಲ್ಲ ಟ್ರಬಲ್ಗಳನ್ನು ಮತ್ತೆ ಶೂಟ್ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಹಾಗಾದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಚೆಸ್ ಆಟದ ವಿಚಾರ. ಆ ಹೇಳಿಕೆ ಯಾಕೆ ಕೊಟ್ರು, ಅಸಲಿಗೆ ಏನ್ ಆ ಆಟದ ಹಿಂದೆ ಇರುವಂತ ಲೆಕ್ಕಾಚಾರ, ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ನನ್ನ ಜೊತೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಪ್ರಭು. ಸರ್, ಇವತ್ತಿನ ಪೊಲಿಟಿಕಲ್ ಕಾರ್ನರ್ ನಲ್ಲಿ ಅದೇ ವಿಚಾರ ಚರ್ಚೆ ಮಾಡ್ತಾ ಹೋಗೋಣ. ಎಸ್, ನಾ ಹೇಳ್ತಾ ಇದ್ದೆ, ರಾಜ್ಯ ಕಾಂಗ್ರೆಸ್ ನಲ್ಲಿ ಅನೇಕ ಲೆಕ್ಕಾಚಾರಗಳು ನಡೀತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿರೋದು 2028ರ ಚುನಾವಣೆ. ಶತಾಯ ಗತಾಯ 2028ರಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತೇಳಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ನ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿದೆ. 2028ರ ಎಲೆಕ್ಷನ್ಗೆ ಕೇವಲ 1.5 ವರ್ಷ ಅಷ್ಟೇ ಬಾಕಿ ಇದೆ. ರಾಜ್ಯದಲ್ಲಿ ಈಗಿನಿಂದಲೇ ಶುರುವಾಗಿದೆ ಸಿಎಂ ಡಿಕೆಶಿ ಅವರ ಗೇಮ್. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತ ಬಳಿಕ ಡಿಕೆಶಿ ಅವರದ್ದು 2028ರದ್ದೇ ಜಪ. ಶತಾಯ ಗತಾಯ ಗೆಲ್ಲಬೇಕು. ಯಾಕಂತಂದ್ರೆ ಈಗ ಆಲ್ರೆಡಿ 2.5 ವರ್ಷ ಲೆಕ್ಕಾಚಾರ ಆದ ನಂತರದಲ್ಲಿ ಎಷ್ಟೆಲ್ಲ ಸರ್ಕಸ್ ಅನ್ನ ಮಾಡಿ ತಾವು ಮುಖ್ಯಮಂತ್ರಿ ಸ್ಥಾನ ಏರಿದ್ರು ಅಂತೇಳಿ ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ. 2028ಕ್ಕೆ ನಾನು ಫುಟ್ಬಾಲ್ ಆಡಲ್ಲ, ಬದಲಿಗೆ ಚೆಸ್ ಆಡ್ತೀನಿ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹಿಂದೆ ಇರುವಂತಹ ಗುಟ್ಟೇನು, ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸಿಎಂ ಕೊಟ್ಟಿರುವಂತಹ ಸಂದೇಶ ಏನು, ಅಸಲಿಗೆ ಸಿಎಂ ಡಿಕೆಶಿ ರಾಜಕೀಯ ಚೆಸ್ ಆಟ ಹೇಗಿರುತ್ತೆ ಗೊತ್ತಾ? ಹಾಗಾದ್ರೆ ಮುಖ್ಯಮಂತ್ರಿಗಳ ಪ್ಲಾನ್ ಏನು, 2028ಕ್ಕೆ ಮುಖ್ಯಮಂತ್ರಿಗಳು ಹಾಕ್ತಾ ಇರುವಂತ ಲೆಕ್ಕಾಚಾರ ಏನು? ಸ್ವಲ್ಪ ಇನ್ಸೈಡ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. 2 ಅವಧಿಗೆ ಸಿಎಂ ಆಗಬೇಕು ಅಂತೇಳಿ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. 2028ಕ್ಕೆ 136 ಸ್ಥಾನಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಟಾರ್ಗೆಟ್ ಅನ್ನ ಈಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. 2023ರಲ್ಲೂ ಕೂಡ 136 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು, ಅದೇ ಪ್ರಕಾರವಾಗಿ ಗೆದ್ದಿದ್ರು. ಈಗ 2028ಕ್ಕೂ ಕೂಡ ಮತ್ತೆ 136 ಸ್ಥಾನ ಗೆಲ್ಲೋದಕ್ಕೆ ಟಾಸ್ಕ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ರೋಚಕವಾದಂತ ಪ್ಲಾನ್ ರೆಡಿ ಆಗ್ತಾ ಇದೆ. ಅದರ ಹಿಂದಿರುವಂತ ಗುಟ್ಟೇನೆ ಈಗೇನು 2028ಕ್ಕೆ ಫುಟ್ಬಾಲ್ ಆಡಲ್ಲ, ಚೆಸ್ ಆಡ್ತೀನಿ. ಈ ಸ್ಟೇಟ್ಮೆಂಟ್ ಹಿಂದಿನ ಲೆಕ್ಕಾಚಾರ ಏನು ಅಂತ ಸರ್? ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸ್ಪಷ್ಟತೆ ಇದೆ. ನಾನು ಕೇವಲ ಈ 1.5 ವರ್ಷದ ಮುಖ್ಯಮಂತ್ರಿ ಅಲ್ಲ, ಇನ್ನೇನು 1 ವರ್ಷ 8 ತಿಂಗಳು ಏನಿದೆ ಈ ಅವಧಿಗಷ್ಟೇ ಮುಖ್ಯಮಂತ್ರಿ ಅಲ್ಲ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ರಿಟರ್ನ್ ಆಗಬೇಕು ಅಂತ. 2028ಕ್ಕೆ ಚುನಾವಣೆ ಆಗುತ್ತೋ ಇಲ್ಲ ಒಂದು 6 ತಿಂಗಳು ಹೆಚ್ಚು ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸಂಸತ್ತಲ್ಲಿ ಕ್ಷೇತ್ರ ಮರುವಿಂಗಡಣೆ ಬಿಲ್ ಪಾಸ್ ಆಗಬೇಕಾಗಿದೆ. ಇಡೀ ದೇಶಾದ್ಯಂತ ಕ್ಷೇತ್ರಗಳು ಮರುವಿಂಗಡಣೆ ಆಗಬೇಕಾಗಿದೆ. 20 ವರ್ಷಗಳು ಕಂಪ್ಲೀಟ್ ಆಗಿರೋದ್ರಿಂದ ಹೀಗಾಗಿ ಈ ಬಾರಿ ವಿಧಾನಸಭಾ ಚುನಾವಣೆ 2028ಕ್ಕೆ ಮೇಗೆ ಆಗುತ್ತಾ ಇಲ್ಲ ಒಂದು 5-6 ತಿಂಗಳು ತಡವಾಗಿ ಆಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಾರೆ 2028ರಲ್ಲಂತೂ ಚುನಾವಣೆ ಆಗೇ ಆಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದಿರುವಂಥದ್ದು. ಹೀಗಾಗಿ ವಿಧಾನಸಭಾ ಯಾವಾಗ ಮುಖ್ಯಮಂತ್ರಿ ಆದರೂ ಆ ಕ್ಷಣದಿಂದ ಇವತ್ತಿನವರೆಗೂ ಕೂಡ ಇನ್ನು ಮುಂದೆನೂ ಕೂಡ ನನ್ನ ಟಾರ್ಗೆಟ್ 2028 ಅಂತ. ನಿನ್ನೆ ವಿಧಾನಸಭೆಯಲ್ಲೂ ಅದನ್ನು ಹೇಳಿದ್ರು, ವಿಧಾನ ಪರಿಷತ್ತಲ್ಲೂ ಕೂಡ ಅದನ್ನು ಹೇಳಿದ್ರು. ಆ ಹೇಳುವಂಥ ಒಂದು ಸಂದರ್ಭದಲ್ಲಿ ಎರಡೂ ಕಡೆನೂ ಕೂಡ ನಾನು ಚೆಸ್ ಆಡ್ತೀನಿ 2028ಕ್ಕೆ ಅಂತ ಹೇಳೋದ್ರ ಮುಖೇನ ಅಲ್ಲಿ ಇದ್ದಂತಹ BJPಯ ಶಾಸಕರಾಗಿರ್ಬೋದು, ಪರಿಷತ್ ಸದಸ್ಯರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದರು. ನಾವು ಇಡೀ ದೇಶದ ರಾಜಕೀಯವನ್ನು ನೋಡಿದಾಗ ಚುನಾವಣೆಯನ್ನು ಅಮಿತ್ ಶಾ ರೀತಿಯಲ್ಲಿ BJPಯಲ್ಲಿ ಬೇರೆ ಯಾವ ನಾಯಕರು ಕೂಡ ಚುನಾವಣೆ ಮಾಡೋದಕ್ಕೆ ಆಗೋದಿಲ್ಲ. 3 ಬಾರಿ ಕೇಂದ್ರದಲ್ಲಿ BJP ಅಧಿಕಾರ ಹಿಡಿಯೋದಕ್ಕೆ ಅಮಿತ್ ಶಾ ಅವರ ಸ್ಟ್ರಾಟಜಿ ಪ್ರಮುಖ ಕಾರಣ, ನರೇಂದ್ರ ಮೋದಿ ಅವರ ವರ್ಚಸ್ಸು. ಆ ಇಬ್ಬರು ಒಂದಾಗಿದ್ದರಿಂದ BJPಯನ್ನು ಇವತ್ತಿಗೂ ಕೂಡ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಯಾವುವು ಕೂಡ ತಡೆಯೋಕ್ಕೆ ಆಗಲಿಲ್ಲ. ಲೋಕಸಭಾ ಚುನಾವಣೆ ರಾಜ್ಯಗಳಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳು ಆಗಿರ್ಬೋದು.
ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದ್ದಾದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಸರಳವಾಗಿ ಸುಲಭವಾಗಿ ಯಾವುದೇ ಚುನಾವಣೆಯನ್ನ ಅಷ್ಟು ಟಾಸ್ಕ್ ಆಗಿ ತಗೊಂಡು ಯಶಸ್ವಿ ಆಗೋರು ಮತ್ತೊಬ್ಬ ನಾಯಕರಿಲ್ಲ. ಅದು ಬೇರೆ, ಈಗ ಯಡಿಯೂರಪ್ಪ ಅವ್ರ ವರ್ಚಸ್ ಬೇರೆ, ಸಿದ್ದರಾಮಯ್ಯ ಅವ್ರ ವರ್ಚಸ್ ಬೇರೆ, ದೇವೇಗೌಡರ ವರ್ಚಸ್ಸು ಬೇರೆ, ಅವರ ಮೂವರು ಬೇರೆ ಬೇರೆ ರೀತಿಯಾದಂಥ ಒಂದು ವರ್ಚಸ್ ಇರುವಂಥವ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಎಲೆಕ್ಷನ್ ಸ್ಟ್ರಾಟಜಿ ಏನಿದೆ, ನಮ್ಮ ರಾಜ್ಯದ ಬೇರೆ ಯಾವ ನಾಯಕರು ಕೂಡ ಎಲೆಕ್ಷನ್ ಸ್ಟ್ರಾಟಜಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮೀರಿ ಹೋಗೋದಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ವಿಧಾನಸೌಧ ವಿಧಾನ ಪರಿಷತ್ ಕಡೆ ಬಹಳಷ್ಟು ಚರ್ಚೆ ಆಗ್ತಿರೋದೇನೆಂದ್ರೆ, ವಿಧಾನಸೌಧದ ಪಡಸಾಲೆಯಲ್ಲಿ ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಇಬ್ಬರನ್ನು ಒಂದುಗೂಡಿಸಿದ್ರೆ ಒಂದು ರೀತಿ ಡಿ ಕೆ ಶಿ ಆಗಬಹುದೇನೋ ಅಂತ. ನಾನು ಅವರಷ್ಟು ದೊಡ್ಡವರಂತ ನಾನು ಹೇಳ್ತಿಲ್ಲ, ಆದ್ರೆ ಎಲೆಕ್ಷನ್ ಮಾಡೋ ವಿಚಾರದಲ್ಲಿ ಇವತ್ತು ನೋಡಿ, ಯಾವತ್ತೂ ಕೂಡ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಸ್ವತಂತ್ರೋತ್ಸವದ ಭಾಷಣ ಮಾಡಿರ್ಲಿಲ್ಲ. ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ನ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಭಾಷಣ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅವರು ಎಲ್ಲೆಲ್ಲಿ ಸಕ್ಸಸ್ ಆಗಿದ್ದಾರೆ, ನಾವೆಲ್ಲೆಲ್ಲ ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಅದರಿಂದ ಅಡಾಪ್ಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು, ಆ ರಾಜಕೀಯ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದ ದಿನದಲ್ಲೂ ಕೂಡ ಹೇಳ್ತಿರೋದೇನು, ನನ್ನ ಟಾರ್ಗೆಟ್ ಈಗಿನ 1.5 ವರ್ಷನೋ 1 ವರ್ಷ 8 ತಿಂಗಳು ಈ ಅವಧಿ ಅಲ್ಲ, 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು, ಮತ್ತೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅಂತ. ಆಗ ಇನ್ನೂ 1 ವರ್ಷ 10 ತಿಂಗಳಿರುವಂತಹ ಚುನಾವಣೆಗೆ, 8 ತಿಂಗಳಿರುವಂತಹ ಚುನಾವಣೆಗೆ ಇವತ್ತಿಂದಲೇ ದೊಡ್ಡ ಸಿದ್ಧತೆಯನ್ನು ಆರಂಭ ಮಾಡಿದರೆ ಅದೇ ಇವತ್ತಿನ ನಮ್ಮ ಇನ್ಸೈಡ್ ಸ್ಟೋರಿ. ಎಸ್, ಮತ್ತೊಂದ್ ಕಡೆ ಸಾಕಷ್ಟು ಲೆಕ್ಕಾಚಾರಗಳಿದೆ. ಸಹಜವಾಗಿ ಈಗ ಉಳಿದಿರುವಂತ ಅವಧಿ ಇದೆಯಲ್ಲ, ಇದೆಲ್ಲ ಮುಖ್ಯಮಂತ್ರಿಗಳಿಗೆ ಈಗ ಮುಂಬರುವಂತ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯನ್ನ ಒಂದ್ ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹಿಂದೆ 2023ರಲ್ಲಿ 136 ಸ್ಥಾನ ಗೆಲ್ತೀವಿ ಅಂತ ಏನ್ ಹೇಳಿದ್ರು ಅದೇ ರೀತಿಯಾಗಿ ಗೆದ್ರು. ಅದಾದ ನಂತರದಲ್ಲಿ ಸರ್ಕಾರ ಆಯ್ತು, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿದ್ದಾರೆ. ಒಂದು ನೆನಪಿಸ್ಕೋಬೇಕು, 2014ರಲ್ಲಿ ಲೋಕಸಭಾ ಚುನಾವಣೆಗೂ ಮೊದಲು ಹೋಗೋದಕ್ಕೂ ಮೊದಲು ಬಿಜೆಪಿ ಅವರು ಬಹಳ ಇಡೀ ದೇಶಾದ್ಯಂತ ಚರ್ಚೆ ಮಾಡಿದ್ದೆ ಅಂತ ಹೇಳಿದ್ರೆ, ಇಡೀ ದೇಶಾದ್ಯಂತ ಭಾಷಣದಲ್ಲಾಗಿರ್ಬೋದು, ಸಾರ್ವಜನಿಕವಾಗಿ 272+ ನಮ್ಮ ಗುರಿ ಅಂತ ಹೇಳಿದ್ರು. ಹೌದು, ಅದೇ ರೀತಿ ಅವರು ಅದರಲ್ಲಿ ಸಕ್ಸಸ್ ಆದರು. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ 2023ರಲ್ಲಿ ಹೇಳಿದ್ದೇನಂತ ಹೇಳಿದ್ರೆ, ನನ್ನ ಸರ್ವೆ ಪ್ರಕಾರ, ನನ್ನ ಟೀಮ್ ಹೇಳಿರುವ ಮಾಹಿತಿ ಪ್ರಕಾರ, ನನಗಿರುವಂಥ ಮಾಹಿತಿ ಪ್ರಕಾರ ನಾವು ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ರು. ಅದರಂತೆ ರಿಸಲ್ಟ್ ಬಂದಾಗ ಅದು ಅಚ್ಚರಿನ ಮತ್ತೊಂದು ಗೊತ್ತಿಲ್ಲ. ಆದ್ರೆ ಅವ್ರು ಹೇಳಿದಂತಹ ರಿಪೋರ್ಟ್ ಏನಿತ್ತು ಅದಕ್ಕೆ ತಕ್ಕಂತೆ ರಿಸಲ್ಟ್ ಬಂದಿತ್ತು. ಹಾಗಾಗಿ ಈಗ ಮತ್ತೆ ಅದೇ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. 28ಕ್ಕೂ ಕೂಡ ನನ್ನ ಟಾರ್ಗೆಟ್ 136 ಕ್ಷೇತ್ರಗಳು, 136 ಸ್ಥಾನಗಳು, ಅದು ಗೆಲ್ತೀವಿ ಅನ್ನುವಂತ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದು ಸಿಎಂ ಅವರ ಪ್ಲಾನ್. ಆದ್ರೆ ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಟೀಮ್ ಏನ್ ಮಾಡ್ತಾ ಇದೆ ಅದರ ಇನ್ಸೈಡ್ ಸ್ಟೋರಿಯನ್ನು ಕೂಡ ತೋರಿಸ್ತಾ ಹೋಗ್ತೀವಿ ನಿಮಗೆ. ನೋಡಿ, 2028ರ ಚುನಾವಣಾ ತಂತ್ರಗಾರಿಕೆ ರೆಡಿ ಮಾಡಿದೆ, ಅಂದ್ರೆ ಒಂದು ಟೀಮ್ ಅನ್ನ ರೆಡಿ ಮಾಡಿದ್ದಾರೆ ಸಿಎಂ ಅವರು. ಮೆಜೆಸ್ಟಿಕ್ ಸಮೀಪ ಇರುವಂತಹ ಪ್ರತಿಷ್ಠಿತ ಮಾಲ್ ನಲ್ಲಿ ಆಫೀಸ್ ಕೂಡ ರೆಡಿ ಆಗಿದೆ. ಈ ಟೀಮ್ ನ ಕೆಲಸ ಏನ್ ಮಾಡ್ತಾರೆ, 2028ರ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಈ ಟೀಮ್ ಅಂತೇಳಿ ಪ್ರತಿ ತಿಂಗಳು ಕೂಡ ಒಂದು ಸರ್ವೆ ನಡೆಯುತ್ತೆ. ಅದರಲ್ಲಿ 2028ರ ಚುನಾವಣೆಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕುತ್ತೆ ಈ ಸರ್ವೆಯ ಉದ್ದೇಶ. ಕಾಂಗ್ರೆಸ್ನ 140 ಹಾಲಿ ಶಾಸಕರ ಕ್ಷೇತ್ರಗಳಲ್ಲಿ ಸರ್ವೆ ಆಗುತ್ತೆ. ಯಾವ ತರದ ಸರ್ವೆ ಅಂತ ಅಂದ್ರೆ, ಕ್ಷೇತ್ರದಲ್ಲಿ ಹಾಲಿ ಶಾಸಕರ ಜನಪ್ರಿಯತೆ ಇದೆಯಾ ಇಲ್ವಾ, ಕ್ಷೇತ್ರದಲ್ಲಿ ಅವರ ವಿರುದ್ಧ ಏನಾದ್ರೂ ಒಂದಷ್ಟು ಅಸಮಾಧಾನ ಇದೆಯಾ, ವಿರೋಧಿ ಅಲೆ ಏನಾದ್ರೂ ಇದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ನಡೆಯುತ್ತೆ. ಆಮೇಲೆ ಅವರ ಕಾರ್ಯವೈಖರಿ ಎಷ್ಟರ ಮಟ್ಟಿಗಿದೆ, ಅದ್ರ ಬಗ್ಗೆ ಏನಾದ್ರೂ ಅಸಮಾಧಾನಗಳಿದೆಯಾ ಅಥವಾ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಸರ್ಕಾರದ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರಲ್ಲಿ ಯಶಸ್ವಿ ಆಗಿದಾರಾ ಇಲ್ವಾ, 2028ರ ಎಲೆಕ್ಷನ್ ನಲ್ಲಿ ಆ ಕ್ಷೇತ್ರದಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಯಾರು, ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆಯಾ, ಗೆಲ್ತಾರಾ, ಜೊತೆಗೆ ಅವರ ಅಪೋನೆಂಟ್ ಯಾರು ಇರ್ತಾರೆ ಅವರಿಗೂ ಕಂಪೇರ್ ಮಾಡಿ ನೋಡೋದು. ಸೊ ಈ ಸರ್ವೆಲಿ ಎಲ್ಲ ಲೆಕ್ಕಾಚಾರಗಳನ್ನು ಕೂಡ ಹಾಕುವಂತ ಕೆಲಸವನ್ನ ಈ ಟೀಮ್ ಮಾಡ್ತಾ ಇದೆ. ಎದುರಾಳಿ ಅಭ್ಯರ್ಥಿಯವರು ಯಾವ ಪಕ್ಷದಲ್ಲಿ ಇರ್ತಾರೆ, ಅವರ ಪ್ರಭಾವ ಎಷ್ಟಿದೆ, ಅವರ ವರ್ಚಸ್ ಎಷ್ಟಿದೆ, ಅಲ್ಲಿ ವೋಟಿಂಗ್ ಕೆಪಾಸಿಟಿ ಕಂಪೇರ್ ಮಾಡಿದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬೀಳ್ಬೋದು, ಎಲ್ಲ ಲೆಕ್ಕಾಚಾರಗಳು. ಅದರ ಜೊತೆಗೆ ಒಂದು ವೇಳೆ ಆ ಥರದ್ದೇನಾದ್ರೂ ಪ್ರಸಂಗವನ್ನ ಕಂಡು ಬಂದಿದೆ ಆದಲ್ಲಿ ಬದಲಾವಣೆ ಮಾಡುವಂತ ವಿಚಾರವಾಗಿಯೂ ಕೂಡ ಈ ಸರ್ವೆದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಈ ಟೀಮ್ ಮಾಡುತ್ತೆ. ಆಮೇಲೆ ಆಪರೇಷನ್ ಅಭ್ಯರ್ಥಿ ಈ ರಾಜಕೀಯ ಅವಶ್ಯಕತೆ ಏನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಕಾಡುತ್ತೆ. ಸೊ ಅಲ್ಲಿಗೆ ಈ ಸರ್ವೆಯ ಉದ್ದೇಶ ಇಷ್ಟೇನೆ, ಅಲ್ಲಿ ಆ ಭಾಗದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವರ್ಚಸ್ ಯಾವ ರೀತಿಯಾಗಿದೆ,
ಜೊತೆಗೆ ಅವ್ರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇರುವಂತ ಕೆಲಸ ಆ ಕ್ಷೇತ್ರದ ಜನಕ್ಕೆ ಸಮಾಧಾನ ಇದೆಯಾ ಇಲ್ವಾ, ಮುಂಬರುವಂತ 2028ರ ಚುನಾವಣೆಗೆ ಅವರನ್ನೇ ಅಭ್ಯರ್ಥಿಯಾಗಿ ಮಾಡ್ಬೇಕಾ ಅಥವಾ ಅಲ್ಲಿಗೆ ಬೇರೆ ಯಾರನ್ನಾದ್ರೂ ಪ್ಲೇಸ್ ಮಾಡ್ಬೇಕಾ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಈ ಒಂದು ಟೀಮ್ ಆಕ್ಟಿವ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರೋದು. ಸರ್, ಸರ್ವೆ ವಿಚಾರ ನೀವು ಹೇಳ್ತಾ ಇದ್ರಿ 2023ರಲ್ಲಿ ಯಾವ ರೀತಿ ಹೇಳಿದ್ರು, ಅವರ ಲೆಕ್ಕಾಚಾರದ ಪ್ರಕಾರನೇ ಕಾಕತಾಳಿ ಅನ್ನುವಂತ ನಿಟ್ಟಿನಲ್ಲಿ 136 ಪ್ಲಸ್ ಬಂದ್ರು, ಸರ್ಕಾರ ರಚನೆ ಆಯ್ತು. ಬಟ್ ಈಗಲೂ ಕೂಡ ಅದೇ ಸರ್ವೆ ನಡೀತಾ ಇದೆ. ಆ ಸರ್ವೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಸರ್? ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವರು ನಿರ್ಧಾರಕ್ಕೆ ಬಂದರೆ ಏನಂತ ಹೇಳಿದ್ರೆ 2023ಕ್ಕೂ ಮೊದಲು ನಾವು ವಿರೋಧ ಪಕ್ಷದಲ್ಲಿದ್ವಿ. ಸಹಜವಾಗಿ ಸರ್ಕಾರದ ವಿರುದ್ಧ ಅವತ್ತು ಆಡಳಿತ ವಿರೋಧಿ ಅಲೆ ಇತ್ತು, BJP ಸರ್ಕಾರದ ವಿರುದ್ಧ. ಅದರ ಲಾಭ ನಾವು ಪಡ್ಕೊಂಡ್ವಿ. ಆದರೆ ಈ ಬಾರಿ ಆ ಲಾಭ ನಮಗೆ ಸಿಗೋದಿಲ್ಲ ಅಷ್ಟು ಸುಲಭವಾಗಿ. ನಾವು ಸರ್ಕಾರದಲ್ಲಿದ್ದೀವಿ, ಸಹಜವಾಗಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಹಲವು ಕ್ಷೇತ್ರಗಳಲ್ಲಿ ಇರುತ್ತೆ. ಡಿ ಕೆ ಶಿವಕುಮಾರ್ ಮೇಲೆ ಇಲ್ಲದೇ ಇರ್ಬೋದು, ಸಿದ್ದರಾಮಯ್ಯ ಮೇಲೆ ಇಲ್ಲದೇ ಇರ್ಬೋದು, ಆದರೆ ಬೇರೆ ಬೇರೆ ಕ್ಷೇತ್ರಗಳು 140 ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕರು ಇದ್ದಾರೆ. ಹೀಗಾಗಿ ಸುಮಾರು 70-80 ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಸಹಜ. ಯಾಕಂತ ಹೇಳಿದ್ರೆ ಹಲವು ಕ್ಷೇತ್ರಗಳು ಒಂದು ಬಾರಿ ಗೆದ್ದವ್ರು ಮತ್ತೆ ಗೆಲ್ಲೋದಿಲ್ಲ. ಒಂದು ಬಾರಿ BJP ಅವ್ರು ಗೆದ್ರೆ ಮತ್ತೊಂದು ಬಾರಿ ಕಾಂಗ್ರೆಸ್ ಅವ್ರು ಗೆಲ್ತಾರೆ. ಕೆಲವೊಂದು ಕಡೆ ಹಳೆ ಮೈಸೂರು ಕ್ಷೇತ್ರಗಳಿಗೆ ಬಂದಾಗ ಕಾಂಗ್ರೆಸ್ ಅವ್ರು ಗೆಲ್ತಾರೆ, JDS ಅವ್ರು ಸೋಲ್ತಾರೆ, JDS ಅವ್ರು ಗೆಲ್ತಾರೆ, ಕಾಂಗ್ರೆಸ್ ಶಾಸಕರು ಅಲ್ಲಿ ಸೋತಿರ್ತಾರೆ. ಈ ಫಾರ್ಮೆಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾನೀಗ ಅದರಿಂದ ಹೊರಗಡೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ. ಹೀಗಾಗಿ KPCC ಅಧ್ಯಕ್ಷರಾಗಿದ್ದಾಗಲೂ ಕೂಡ ಇವರು ಡಿ ಕೆ ಶಿವಕುಮಾರ್ ಯಾರು ಏನು ಹೇಳಿದ್ರು, ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿದಾಗ ಅಷ್ಟು ಸುಲಭವಾಗಿ ಒಪ್ಕೊಳ್ತಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದಂಥ ಒಂದು ಟೀಮನ್ನು ಇಟ್ಕೊಂಡ್ರು. ಅದು ಕರ್ನಾಟಕದಿಂದ ಮಾಡಿದಂಥ ಟೀಮ್ ಅಲ್ಲ, ದೆಹಲಿಯಿಂದ ಬಂದಿರುವಂಥ ಒಂದು ಟೀಮ್. ಇಡೀ ರಾಜ್ಯಕ್ಕೆ ತಮ್ಮ ಆಪ್ತರನ್ನ ಆ ಟೀಮ್ ಜೊತೆ ಕರೆಸ್ಕೊಟ್ಟು ಇಡೀ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಯಾವ ಅಭ್ಯರ್ಥಿಗೆ ಯಾವ ಆಕಾಂಕ್ಷಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನುವಂಥ ಒಂದು ರಿಪೋರ್ಟನ್ನು ತರಿಸ್ಕೊಂಡಿದ್ರು. ಹಾಗಾಗಿ 2023ರಲ್ಲಿ ಸಕ್ಸಸ್ ಆದರು. ಅದೇ ಪ್ಲಾನ್ ಆಫ್ ಆಕ್ಷನ್ ಅನ್ನ ಈಗ ಮತ್ತೆ ಅವ್ರು ಮಾಡ್ತಾ ಇರೋದು. ಈಗ JDS ಮತ್ತೆ BJP ಒಂದಾದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು. ಆ ಸಮುದ್ರದ ಅಲೆಗಳ ವಿರುದ್ಧ ನಾನು ಈಜ್ಬೇಕು ಅನ್ನೋದು ಕೂಡ ಗೊತ್ತು. ಆ ಸಮುದ್ರದ ಅಲೆಗಳ ವಿರುದ್ಧ ಈಜ್ಬೇಕು ಅನ್ನೋದಾದ್ರೆ ನಾನು ಈಗಲಿಂದಲೇ ಯಾಕೆ ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಯೇ ಮೆಜೆಸ್ಟಿಕ್ ಬಳಿ ಒಂದು ಬೆಂಗಳೂರಿನ ಪ್ರತಿಷ್ಠಿತ ಮಾಲಲ್ಲಿ ಒಂದು ದೊಡ್ಡ ಕಚೇರಿಯನ್ನು ಮಾಡಿದ್ದಾರೆ. ಆ ಕಚೇರಿಯಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ಇದೆ. ಆ ಟೀಮಲ್ಲಿ ಪ್ರತಿ ತಿಂಗಳು ಕೂಡ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ನ 140 ಶಾಸಕರ ಪ್ರೋಗ್ರೆಸ್ ರಿಪೋರ್ಟ್ ಅವ್ರಿಗೆ ಸಿಗ್ತಾ ಇರುತ್ತೆ. ಆ ಕ್ಷೇತ್ರದಲ್ಲಿ ಏನು ಮಾಡ್ತಿದ್ದಾರೆ, ಆ ಶಾಸಕರಿಗೆ ಇವತ್ತು ಕೂಡ ಜನಪ್ರಿಯತೆ ಇದೆಯಾ, ಜನಪ್ರಿಯತೆ ಕಳ್ಕೊಂಡಿದ್ರೆ ಮುಂದೆ ಯಾರು ಅಲ್ಲಿ ಆ ಕ್ಷೇತ್ರದಲ್ಲಿ ಜನಪ್ರಿಯತೆ ಇದ್ದಾರೆ. ಹಾಗಾದ್ರೆ ಈ ಹಿಂದೆ ಸೋತಿರುವಂತಹ BJP ಅಭ್ಯರ್ಥಿ ವರ್ಕೌಟ್ ಆಗ್ತಾರ, BJP ಅಭ್ಯರ್ಥಿ BJPಯಲ್ಲೇ ಇರ್ತಾರ, JDS ಅಭ್ಯರ್ಥಿ JDS ಅಲ್ಲೇ ಇರ್ತಾರ. ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗಿಂತೂ ಹೆಚ್ಚು ವರ್ಚಸ್ಸು ಅವ್ರಿಗಿದ್ರೆ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೈಲೆಂಟ್ ಮಾಡಿ ಈ ಕಡೆ ಕರ್ಕೊಂಡು ಬಂದ್ರೆ ನಮಗೆ ವರ್ಕೌಟ್ ಆಗುತ್ತಾ? ಈ ಫಾರ್ಮುಲಾವನ್ನ ರೆಡಿ ಮಾಡ್ತಾ ಇದ್ದಾರೆ. ಅದರ ಪ್ರತಿ ತಿಂಗಳು ಕೂಡ ಆ ರಿಪೋರ್ಟ್ ಮುಖ್ಯಮಂತ್ರಿಗಳ ಕೈಗೆ ಸಿಗ್ತಾ ಇದೆ ಅಂತ. ಯಾಕೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರೇನಾಗಿಲ್ಲ, ಈಗ KPCC ಅಧ್ಯಕ್ಷರು BK ಹರಿಪ್ರಸಾದ್ ಇದ್ದಾರೆ, ಅವ್ರು ಮಾಡ್ತಾರೆ ಅಂತ ಕೂರೋದಕ್ಕೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಮುಂದೆ ಸರ್ಕಾರ ಬಂದ್ರೆ ಮೊದಲ ಆಪ್ಷನ್ನೇ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಸರ್ಕಾರದಿಂದ ಮುಂದೆ ನಾನು ಸರ್ಕಾರ ತಂದೆ ಅಂತ ಹೇಳ್ಕೋಬಹುದು. ಹೀಗಾಗಿ BK ಹರಿಪ್ರಸಾದ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ನೆಕ್ಸ್ಟ್ ಆಪ್ಷನ್ ಅದು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಈಗ ಸರ್ಕಾರವನ್ನು ನಡೆಸಿರೋದ್ರಿಂದ ಮತ್ತೆ ಸರ್ಕಾರ ರಿಟರ್ನ್ ಆದ್ರೆ ಅದರ ಪ್ರಾಫಿಟ್ ನನಗೆ ಸಿಗುತ್ತೆ ಅಂತ. ಹೀಗಾಗಿ ಅವರು ಮೊದಲ ದಿನದಿಂದ ಆರಂಭ ಮಾಡಿರುವಂಥದ್ದು 2028ರ ಚುನಾವಣೆ. ಆ ಒಂದು ಟೀಮನ್ನು ಕೂಡ ಕಟ್ಟಿದ್ದಾರೆ. ಆ ಟೀಮ್ ಪ್ರತಿ ಕ್ಷಣವೂ ಕೂಡ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿದೆ. ಕ್ಷೇತ್ರಗಳ ಶಾಸಕರ ನಡೆ ನುಡಿಯನ್ನು ಗಮನಿಸ್ತಾ ಇದೆ. ಕ್ಷೇತ್ರಗಳ ಶಾಸಕರ ಕಾರ್ಯವೈಖರಿಯನ್ನು ಗಮನಿಸ್ತಾ ಇದೆ. ಏನಾಗ್ತಿದೆ ಏನಾಗ್ತಿಲ್ಲ, 28ಕ್ಕೆ ಏನ್ ಮಾಡಿದ್ರೆ ನಾವು ಆ ಕ್ಷೇತ್ರವನ್ನ ಉಳಿಸ್ಕೊಳ್ಬಹುದು, ಇಲ್ಲ ಬೇರೆಯವ್ರನ್ನ ತಂದ್ರೆ ಅಲ್ಲಿ ಉಳಿಸ್ಕೋಬಹುದು, ಇಲ್ಲ ಹಾಲಿ ಶಾಸಕರಿಗೆ ಯಾವ್ದು ಸಮಸ್ಯೆ ಇಲ್ವಾ, ಈ ಕಂಪ್ಲೀಟ್ ರಿಪೋರ್ಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೈಗೆ ಕೊಡ್ತಾ ಇದ್ದಾರೆ. ಎಸ್, ಇದು ಕ್ಷೇತ್ರವಾರು ರಿಪೋರ್ಟ್ ಕೊಡುವಂತ ಕೆಲಸವನ್ನ ಆ ಟೀಮ್ ಮಾಡ್ತಾ ಇದೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಗೇಮ್ ನ ಮರ್ಮ ಏನು, ಯಾವ ರೀತಿಯಾದಂತ ಮರ್ಮ ಈ ಗೇಮ್ ನ ಹಿಂದಿರೋದು, ಅದನ್ನು ಕೂಡ ನೋಡ್ತಾ ಹೋಗೋಣ. ಉಳಿದ ಅವಧಿಯಲ್ಲಿ ಜನಪ್ರಿಯ ಆಡಳಿತವನ್ನ ಕೊಡಬೇಕು ಅನ್ನುವಂತ ಪ್ಲಾನ್ ಸದ್ಯ ಡಿ ಕೆ ಶಿವಕುಮಾರ್ ಅವ್ರ ತಲೆಯಲ್ಲಿದೆ. ಶರವೇಗದ ಆಡಳಿತದ ಜೊತೆಗೆ ಸರ್ಕಾರದ ವರ್ಚಸ್ಸನ್ನ ದುಪ್ಪಟ್ಟು ಮಾಡಬೇಕು ಅನ್ನುವಂತ ಒಂದು ಗೋಲ್ ಇಟ್ಕೊಂಡಿದ್ದಾರೆ. ಹಾಲಿ BJP ಅಥವಾ JDS ಶಾಸಕರನ್ನ ಪಕ್ಷಕ್ಕೆ ಸೆಳಿಬೇಕು. ಸೊ ಹೇಗಾದ್ರೂ ಮಾಡಿ, ಈಗ ನಾವು ಅದೇ ವಿಚಾರ ಮಾಡ್ತಾ ಇದ್ವಲ್ಲ, ಸೊ ಅಲ್ಲಿಗೆ ಅವರ ಅವಶ್ಯಕತೆ ಇದೆಯಾ ಅಥವಾ ಅದೇ ಪಕ್ಷದಲ್ಲಿ ಉಳ್ಕೊಳ್ತಾರ, ಚೇಂಜ್ ಆಗ್ತಾರ, ಆ ಥರದ್ದು ಏನಾದ್ರು ಪ್ರಸಂಗ ಬಂದ್ರೆ ಅವರನ್ನ ಹೇಗೆ ಪಕ್ಷಕ್ಕೆ ಸೆಳಿಬೇಕು, ಆ ಥರದ್ದೆಲ್ಲ ಒಂದಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಶತಾಯಗತಾಯ 136 ಸ್ಥಾನಗಳನ್ನ ಗೆಲ್ಲಬೇಕಾದಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ಲಾಗ್ತಾ ಇದೆ. 113ಕ್ಕಿಂತ ಕಡಿಮೆ ಸ್ಥಾನ ಬಂದ್ರೆ ನಾವು ಫುಟ್ಬಾಲ್ ಅನ್ನ ಆಡ್ಬೇಕು,
ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಆದ್ರೆ ಅದು ಫುಟ್ಬಾಲ್ ರಾಜಕೀಯ. ಸೊ ಚೆಸ್ ಅಂತ ಅಂದ್ರೆ ಅಲ್ಲಿಗೆ ಒಂದ್ ರೀತಿ ಮೈಂಡ್ ಗೇಮ್. ಚೆಸ್ ಆಡ್ಬೇಕಂತಂದ್ರೆ ಎಷ್ಟು ಶಾರ್ಪ್ ಆಗಿ ಥಿಂಕ್ ಮಾಡಬೇಕು, ಬಹಳ ಯೋಚನೆ ಮಾಡಿ ಒಂದು ಪಾನ್ ಮೂವ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ರಾಜಕೀಯದಲ್ಲೂ ಕೂಡ ಯಾವ ಪಾನಿ ಯಾವ ಸಮಯದಲ್ಲಿ ಮೂವ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಒಳಗೊಂಡಂತೆ ಅವ್ರು ಹೇಳಿರುವಂತ ಆ ಒಂದು ಗೇಮ್ ನ ಹಿಂದೆ ಇರುವಂತಹ ಸತ್ಯ ಇದು. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಆದ್ರೆ ಅವಾಗ ಖಂಡಿತವಾಗ್ಲೂ ಕೂಡ ಫುಟ್ಬಾಲ್ ರಾಜಕೀಯವನ್ನು ಆಡ್ಬೇಕಾಗತ್ತೆ. ರೆಸಾರ್ಟ್ ರಾಜಕೀಯ ಆದ್ರೆ ಫುಟ್ಬಾಲ್ ರಾಜಕೀಯ ಆಗುತ್ತೆ. ಈ ರೆಸಾರ್ಟ್ ರಾಜಕೀಯ ಹಿಂದೆ ಎಲ್ಲ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದೀವಿ. ಸೊ ಅದೇನೆ ಚಾಣಕ್ಯನ ತಂತ್ರಗಾರಿಕೆಯನ್ನ ಮಾಡಿ 136 ಸ್ಥಾನವನ್ನ ಗೆದ್ರೆ ಅದೇನೆ ಚೆಸ್ ಗೇಮ್. ಮತ್ತೊಂದ್ ಕಡೆ ಆಪರೇಷನ್ ಅಭ್ಯರ್ಥಿಯನ್ನ ಮಾಡಿ, ಅಂದ್ರೆ ಹಿಂದೆ ಎಲ್ಲ ನಾವು ನೋಡ್ತಿದ್ವಲ್ಲ ಈ ಸಮ್ಮಿಶ್ರ ಸರ್ಕಾರ ಆಗುವಂತ ಸಂದರ್ಭದಲ್ಲಿ ಅಲ್ಲ, ಚುನಾವಣೆಗೂ ಮೊದಲನೇ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಡಳಿತ ವಿರೋಧಿ ಅಲೆ ಇದ್ರೆ ಬಿಜೆಪಿ ಅಭ್ಯರ್ಥಿನೋ ಇಲ್ಲ JDS ಅಭ್ಯರ್ಥಿನೋ ಅಲ್ಲಿ ಆಪರೇಷನ್ ಅಭ್ಯರ್ಥಿ ಮಾಡೋದು. ಓಕೆ, 115ರ ಗಡಿ ಏನಾದ್ರೂ ದಾಟಿದ್ರೆ ಆ ಸಂದರ್ಭದಲ್ಲಿ ಈ ಬಿಗ್ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ. ಹಾಗಾದ್ರೆ ಸರ್, ಈ ಮುಖ್ಯಮಂತ್ರಿಗಳು ಚೆಸ್ ಆಡ್ಬೇಕು, ಫುಟ್ಬಾಲ್ ಆಡ್ಬೇಕು, ಆ ಗೇಮ್ ನ ಮರ್ಮ ಇದೇನಾ ಹಾಗಾದ್ರೆ? ಅಲ್ಲ, ಈಗ ಫುಟ್ಬಾಲ್ ಅಂದ್ರೆ ಇಡೀ ಫೀಲ್ಡ್ ಎಲ್ಲ ಓಡಾಡ್ಬೇಕು, ಹೌದು, ದೇಹ ದಂಡಿಸ್ಬೇಕು. ಹೌದು, ಚೆಸ್ ಅಂದ್ರೆ ಫಿಸಿಕಲ್ ಆಗಿ ಜಾಸ್ತಿ, ಚೆಸ್ ಅಂದ್ರೆ ಮೈಂಡ್ ಗೇಮ್ ಅಂದ್ರೆ ಇವತ್ತಿಂದನೇ ಶುರು ಮಾಡೋದು, ಚುನಾವಣಾ ಕೆಲಸ ಶುರು ಮಾಡೋದು. ಇವತ್ತಿಂದನೇ ಎಲ್ಲೆಲ್ಲಿ ಏನಾಗ್ತಿದೆ, ನಾವು ಏನು ಮಾಡಿದ್ರೆ 113ರ ಗಡಿ ದಾಟ್ಬೋದು. 113ರ ಸಂಖ್ಯೆ ದಾಟಿದ್ರೆ ಬೇರೆಯವ್ರು ಯಾರ್ದು ಕೂಡ ಸಪೋರ್ಟ್ ಬೇಕಾಗೋದಿಲ್ಲ. ಅದು ಪಕ್ಷೇತರರಾಗಿರ್ಲಿ, JDS ಅವರಾಗಿರ್ಲಿ, ಬೇರೆಯವ್ರದ್ದಾಗಿರ್ಲಿ. ಆದರೆ 113ಕ್ಕಿಂತಲೂ ಕಡಿಮೆ ಬಂದರೆ ಸಹಜವಾಗಿ JDS ಅವ್ರ ಸಪೋರ್ಟ್ ಕೇಳಬೇಕಾಗುತ್ತೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋದಕ್ಕೆ, ಇಲ್ಲ BJP ಅವ್ರನ್ನ ಆಪರೇಷನ್ ಮಾಡಬೇಕಾಗುತ್ತೆ. ರೆಸಾರ್ಟ್ ರಾಜಕೀಯ ಅಂದರೆ ಏನು, ರೆಸಾರ್ಟ್ ರಾಜಕೀಯನೋ ಇಲ್ಲ ಸಮ್ಮಿಶ್ರ ಸರ್ಕಾರ ರಚನೆ ಮಾಡುವಂಥ ಕಸರತ್ತು ಅಂತ ಹೇಳಿದ್ರೆ ಅಲ್ಲಿ ಫುಟ್ಬಾಲ್ ರಾಜಕೀಯ ಅಂತ. ಅವ್ರನ್ನೋಗಿ ಬೇಡಬೇಕು, ಅವ್ರನ್ನೋಗಿ ಮನವಿ ಮಾಡಬೇಕು, ಅವ್ರನ್ನೋಗಿ ಕನ್ವಿನ್ಸ್ ಮಾಡಬೇಕು, ಇಲ್ಲ ಬೇರೆಯವ್ರನ್ನ ಅಲ್ಲಿಂದ ಆದರೂ ಎತ್ತಾಕೊಂಡು ಬರಬೇಕು. 2019ರಲ್ಲಿ BJP ಅವ್ರು ಮಾಡ್ದಂಗೆ ಅಲ್ಲೊಂದು ಸೇರಿ 17 ಜನರನ್ನ ಯಾವ ರೀತಿಯಾಗಿ ಫುಟ್ಬಾಲ್ ಆಡಿ ಎತ್ತಾಕೊಂಡು ಬಂದ್ರು, ಆ ರೀತಿ ಮಾಡಿದ್ರೆ ಅದು ಫುಟ್ಬಾಲ್ ರಾಜಕೀಯ. DK ಶಿವಕುಮಾರ್ ಅವರ ವ್ಯಾಖ್ಯಾನ. ಅದಕ್ಕೆ ಅದು ಬೇಡ, ಆ ಹಿಂಸೆನೇ ಬೇಡ, ಆ ರಿಸ್ಕೇ ಬೇಡ. ಅದಕ್ಕೂ ಮೊದಲು ಮೈಂಡ್ ಗೇಮ್ ಅಲ್ಲೇ ನಾನು ಕೆಲಸ ಮಾಡ್ತೀನಿ. ಎಲ್ಲಿ ಯಾವ ಪಾನ್ ವರ್ಕ್ ಆಗಲ್ವೋ ಆ ಸ್ಥಳಕ್ಕೆ ಯಾವ ಪಾನ್ ವರ್ಕ್ ಆಗುತ್ತೋ ಆ ಪಾನ್ನ ತಂದಿಡ್ತೀನಿ ಅಂತ. ಅದರಲ್ಲಿ ನೇರ ಸಂದೇಶ ಇದೆ. ಕಾಂಗ್ರೆಸ್ ಅವ್ರಿಗೂ ಕೂಡ ಆ ಸಂದೇಶ ಇದೆ. ಒಂದು ವೇಳೆ ನಿಮ್ಗೇನಾದ್ರೂ ಆಡಳಿತ ವಿರೋಧಿ ಅಲೆ ಇದ್ರೆ ನಿಮ್ಗಂತೂ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡೋದಿಲ್ಲ, ನಿಮ್ಮ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸ್ತೀನಿ. ಸಹಜವಾಗಿ ಯಾರು ನಾನು ಗುರುತಿರ್ತೀನೋ ಅವರು ಗೆಲ್ಲುವಂತಹ ಅಭ್ಯರ್ಥಿಯನ್ನೇ ನಾನು ಗುರುತಿಸ್ತೀನಿ ಅಂತ. ಅದು JDS ಇಂದ ತರ್ಬೋದು, BJP ಇಂದ ತರ್ಬೋದು, ಇಲ್ಲ ಕಾಂಗ್ರೆಸ್ ಅಲ್ಲೇ ಇವ್ರಿಗಿಂತಲೂ ಒಳ್ಳೆ ಅಭ್ಯರ್ಥಿ ಇದ್ರೆ, ಇಲ್ಲಪ್ಪ ನಿನ್ಗೆ ಆಡಳಿತ ವಿರೋಧಿ ಅಲೆ ಇದೆ, ಕಾಂಗ್ರೆಸ್ ಅಲ್ಲಿ ನಿನ್ಗಿಂತಲೂ ಅವ್ರ ರಿಪೋರ್ಟ್ ಚೆನ್ನಾಗಿದೆ, ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ, ನೀನು ಸಮಾಧಾನದ ಸುಮ್ಮನಿರ್ಬೇಕು. ಈ ಪ್ಲಾನ್ ಮಾಡಿ 113ರ ಗಡಿ ದಾಟೋದು. 113ರ ಗಡಿ ದಾಟಿದ್ರೆ ಫುಟ್ಬಾಲ್ ಅವಶ್ಯಕತೆ ಇಲ್ಲ. 113 ಗಡಿ ದಾಟ್ಲಿಲ್ಲ, 110, 109, 108, 100 ಒಳಗಡೆ ಬಂತು ಅಂದ್ರೆ ಇಲ್ಲ JDS ಅವ್ರ ಜೊತೆ ಹೊಂದಾಣಿಕೆ ಮಾಡ್ಬೇಕು, ಇಲ್ಲ BJP ಅವ್ರ ಒಂದಷ್ಟು ಜನ ಆಪರೇಷನ್ ಮಾಡ್ಬೇಕು. ಅಷ್ಟು ಆಪರೇಷನ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಹೀಗಾಗಿ ನಾನು ಚೆಸ್ ಆಡ್ತೀನಿ ಅಂತ ಬಹಳಷ್ಟು ಸೂಕ್ಷ್ಮವಾಗಿ, ಬಹಳಷ್ಟು ಸರಳವಾಗಿ ಹೇಳಿರೋದು ಮುಖ್ಯಮಂತ್ರಿಗಳು.